ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಒಂದು ರಾಜಕೀಯದ ಬೆಳವಣಿಗೆಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ದೇಶದ ಕೆಂಪು ಕೋಟೆಯ ಮೇಲೆ ಬಾವುಟವನ್ನು ಆರಿಸ್ತಕ್ಕಂಥ ರಾಷ್ಟ್ರಧ್ವಜವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಂಥ ಜನತೆ ಹಾಸನ ಜಿಲ್ಲೆಯ ಜನತೆ, ಹಾಸನ ಜಿಲ್ಲೆಯ ನಮ್ಮ ಕಾರ್ಯಕರ್ತರು. ಅವರ ಒಂದು ಸುದೀರ್ಘವಾದ ದೇವೇಗೌಡರ ರಾಜಕಾರಣದ 60 ವರ್ಷಗಳ ಏಳು ಬೀಳುಗಳಲ್ಲಿ ಅವರ ಒಂದು ರಾಜಕೀಯದ ಬೆಳವಣಿಗೆಗೆ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆ. ಅದು ನಮ್ಮ ಬದುಕು ಇರೋವರೆಗೂ ನಾವು ಮರೀಲಿಕ್ಕೂ ಸಾಧ್ಯ ಇಲ್ಲ. ಅದು ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಜನತೆ ಇಲ್ಲಿಯ ಒಂದು ಬೆಳವಣಿಗೆಗಳೇನಾಗಿದೆ, ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು ಜಿಲ್ಲೆಗೆ ಬರಬೇಕು ಅಂತಕ್ಕಂಥದ್ದು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದು ನನಗೆ ಗೊತ್ತಿದೆ. ಆದರೆ ನಾನು ಇವತ್ತು ಬಂದಿದ್ದು ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿ, ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಯೋಜನೆ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಕೇಂದ್ರದ ಭೂ ಸಾರಿಗೆ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರನ್ನು ಸಹ ಖುದ್ದು ಒಂದು ಬಾರಿ ಈ ಭಾಗದಲ್ಲಿ ಆದಂಥ ಅನಾಹುತಕ್ಕೆ ಕಾರಣಗಳೇನಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರನ್ನು ಸಹ ಅವರ ಒಂದು ಜೊತೆಗೂಡಿ ಇಲ್ಲಿಗೆ ಬರ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೂ ಇದ್ದೇನೆ. ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಭಾಳ ದಿನಗಳಿಂದ ಈ ಒಂದು ರಸ್ತೆಯ ವಿಷಯದಲ್ಲಿ ಒಂದು ಸುರಂಗ ಮಾರ್ಗದ ಮುಖಾಂತರ ಈ ರಸ್ತೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಆಗಬೇಕು ಅಂತಕ್ಕಂಥ ಚರ್ಚೆಗಳೇನಿದೆ, ಅದಕ್ಕೆ ಕಾನೂನಿನ ಒಂದು ಅರಣ್ಯ ಇಲಾಖೆ ತೊಡಕುಗಳಿದೆ. ಕಳೆದ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆನೂ ಗಡ್ಕರಿಯವರು ಮಾತನಾಡಿದ್ದಾರೆ ನನ್ನ ಜೊತೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇನೆ, ಮುಂದೆ ನಾನು ರಾಜಕೀಯದ ಒಂದು ಪಕ್ಷದ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಮ್ಮ ಲೋಕಸಭೆಯ ಕಲಾಪಗಳೇನು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ, ಮುಗಿದ ನಂತರ ಆಗಸ್ಟ್ 15ನೇ ತಾರೀಕಿನ ನಂತರ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರಗಳ ಒಂದು ಸಲಹೆ ನನಗೇನು ಕೊಟ್ಟಿದ್ದಾರೆ. 15ನೇ ತಾರೀಕಿನ ನಂತರ ರೇವಣ್ಣವ್ರ ನೇತೃತ್ವದಲ್ಲೇ ಮಾಡ್ತೀವಿ. ನಾನು ರೇವಣ್ಣವ್ರ ಬಗ್ಗೆ ಹೇಳೋದಾದರೆ ಬಹುಶಃ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಯಾರೂ ಮರೀಲಿಕ್ಕಾಗೋದಿಲ್ಲ. ಇವತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅವರು, ಆದರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹುಶಃ ನಮ್ಮೆಲ್ಲರನ್ನೂ ಒಂದು ಹೆಜ್ಜೆ ಮುಂದೆ ಮೀರಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಯಾರೂ ಮರೀಲಾರರು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಇತ್ತೀಚೆಗೆ ನಾನು ಚುನಾವಣೆಯಿಂದ ಮುಂಚೆ ಜಿಲ್ಲೆಗೆ ಬಂದಾಗ ಯಾವೊಂದು ಹಾಸನ ಹಾಲು ಉತ್ಪಾದಕರ ಏನೋ ಒಂದು ನಮ್ಮ ಸಹಕಾರಿ ಸಂಘ ಇದೆ, ಅವರ ನೇತೃತ್ವದಲ್ಲೇ ಇಲ್ಲಿ ಹಾಸನ ಒಳನರಸೀಪುರ ರಸ್ತೆಯಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 60 ಎಕರೆಯ ಭೂಮಿಯಲ್ಲಿ 650 ಕೋಟಿಗೂ ಹೆಚ್ಚಿನ ಹಣವನ್ನು ಇವತ್ತು ಆ ಯೋಜನೆಗೆ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಬಹುಶಃ ಬೆಂಗಳೂರಿನ ಮದರ್ ಡೈರಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಶಾಶ್ವತವಾದಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ.
ಬಹುಶಃ ಆ ಒಂದು ಯೋಜನೆಯನ್ನು ನೋಡಿದಾಗ ಆ ಒಂದು ಯೋಜನೆಗೆ ಅವರು ಯಾವೊಂದು ದೂರದೃಷ್ಟಿಯಿಂದ ಮಾಡಿದ್ದಾರೆ. ಇದು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಅವರ ನೇತೃತ್ವದಲ್ಲೇ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ಜೊತೆ ಸ್ವಲ್ಪ ನಾನು ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥದ್ದು ಒಂದು ಭಾಗ ನಮಗೆ. ಏಕೆಂದರೆ ಈ ಒಂದು ನೆಲದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಜಿಲ್ಲೆಯ ಕಾರ್ಯಕರ್ತರು, ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾವು ಎಂದೂ ಸಹ ಮರೀತಕ್ಕಂಥವ್ರಲ್ಲ.